ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನು ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಸಿದ್ದರಾಮಯ್ಯನವರು ಡಿನ್ನರ್ ಮೀಟಿಂಗ್ ಕರೀತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಅವ್ರಿಗೆ ಇವತ್ತು ಡೆಲ್ಲಿಗೆ ಹೋಗಬೇಕಾಗಿತ್ತು. ಡೆಲ್ಲಿಗೆ ಹೋಗೋದು ಬೇಡ, ನೀವು ಇವತ್ತು ಬರಬೇಡಿ, ನಾಳೆ ಬರೋರಂತೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿಗೊಂದು ಡಿನ್ನರ್ ಮೀಟಿಂಗ್ ಮಾಡಿ, ನೀವು ಒಬ್ರಿಗೊಬ್ಬರು ಪರಸ್ಪರ ಒಪ್ಪಂದಗಳು ಮಾಡಿಕೊಂಡು ಆಮೇಲೆ ನೀವು ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವರು ಒಂದು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಡಿನ್ನರ್ ಮೀಟಿಂಗ್ಗೆ ಡಿ ಕೆ ಶಿವಕುಮಾರ್ಗೂ ಕೂಡ ಆಹ್ವಾನ ಹೋಗಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ ಖುದ್ದ ಹೇಳಿದ್ರು. ಅರ್ಥ ಆಯ್ತಾ? ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆದರೆ ಇವಾಗ ನನಗೆ ಗೊತ್ತಾದಾಗೆ ಇದು ಸರಿಯಾದ ಕ್ರಮವಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಡೆಲ್ಲಿನಲ್ಲಿ ಏನು ಹೇಳೋದು ಅಂತಂದರೆ, ಈಗ ಒಂದು ಸಮಸ್ಯೆ ಆಗಿದೆ. ಹೆಂಗೆ ಸಮಸ್ಯೆ ಆಗಿದೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಇವರ ಬೆಂಬಲಿಗರನ್ನೆಲ್ಲ ಎಬ್ಬರಿಸ್ಬಿಟ್ಟು ನಾನೇ ಮುಖ್ಯಮಂತ್ರಿ ಅಂತ ಸುದ್ದಿ ಮಾಡಿಬಿಟ್ಟಿದ್ದಾರೆ. ಇವಾಗ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಮತ್ತು ನಾಳೆಗೆ ಇವರು ಯಾರು ಸೋನಿಯಾ ಮೇಡಮ್ಮು ಹೊರದೇಶದಿಂದ ಬರಬೇಕಾಗಿದೆ. ಮತ್ತು ಇವರು ರಾಹುಲ್ ಗಾಂಧಿ ಹೊರದೇಶದಲ್ಲವರೋ ಇಲ್ಲ ಇದೇ ದೇಶದಲ್ಲವರೋ ಗೊತ್ತಿಲ್ಲ. ಇವರೆಲ್ಲ ಭೇಟಿಯಾಗಿ ಕೂತ್ಕೊಂಡು ಮಾತುಕತೆ ಮಾಡಬೇಕಾಗಿದೆ. ಅದು ಎಷ್ಟು ಮಟ್ಟಿಗೆ ಮಾತುಕತೆ ಆಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದೇನಪ್ಪ ಹಂಗಂದರೆ, ಇವರು ನಮ್ಮ ಸಿದ್ದರಾಮಯ್ಯನವ್ರು ಏನು ಹೇಳೋದು, ಹಿಂದೆ ಎಲ್ಲ ಹೇಳ್ಕೊಂಡು ಬಂದಿರೋದು, ಮಾತು ಕೊಟ್ಟರೆ ನಾನು ಮಾತಂತೆ ನಡ್ಕೋತೀನಿ ಅಂತ ಹೇಳ್ತಾಯಿದ್ದಾರೆ. ಆದರೆ ಮಾತಿನಿಗೆ ಈಸ್ಕೊಂಡವರು ಹೆಂಗೆ ನಡ್ಕೊಂಡ್ರು? ಯಾವುದೋ ಒಂದು 4 ಗ್ಯಾರಂಟಿನಿಗೆ ಮಾಡಿಬಿಟ್ರೆ ಆಗೋಯ್ತಾ? ಇದು ದೇಶದ ಭವಿಷ್ಯ ಅಲ್ಲ, ಜೊತೆಗೆ ನಿಮ್ಮ ಸ್ವಂತ ಭವಿಷ್ಯ. ಇದು ಮಾತು ಕೊಡೋದು, ಮಾತು ಈಸ್ಕೊಳ್ಳೋದು ಸ್ವಂತ ಭವಿಷ್ಯದಲ್ಲಿ ಹೆಂಗೆ ನಡ್ಕೋಬೇಕಾಗಿದೆ? ಸತ್ಯವಾಗಿ ನಡ್ಕೋಬೇಕಾಗಿದೆ. ಇದನ್ನು ಮಾಡ್ತಾಯಿದ್ದೀರಾ ಮಿಸ್ಟರ್ ಸಿದ್ದರಾಮಯ್ಯ ಅವರೇ? ತಾವು ಮಾಡ್ತಾ ಇರೋದು ಸರಿಯಾದ ಕ್ರಮವಲ್ಲ. ನೀವು ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮದೇ ಆದ ದಾರಿ ಮಾರ್ಗಗಳನ್ನೀಗ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮಗ ಒಂದು ಹೇಳೋದು, ನೀವೊಂದು ಹೇಳೋದು, ಮತ್ತು ನಿಮ್ಮ ಪಾರ್ಟಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಒಂದೊಂದು ಹೇಳಿ ನಮ್ಮ ಈ ದೇಶದಲ್ಲಿ ಇರ್ತಕ್ಕಂಥ ಜನರನ್ನೀಗ ದಾರಿ ದಿಕ್ತಪ್ಪಿಸೋದು. ರಾಜ್ಯದ ಜನರನ್ನೀಗ ಆಗಾಗಲೇ 6 ತಿಂಗಳಿಂದ ದಿಕ್ತಪ್ಪಿಸ್ಬಿಟ್ಟಿದ್ದೀರ. ನಿಮ್ಮ ಕುಸ್ತಿನೇ ಜಗಳನೇ ಆಗೋಯ್ತು. ರೈತರದ್ದು ಭಾಳ ಏನು ಅಂತಲೇ ಗೊತ್ತಿಲ್ಲ. ಅವ್ರಿಗೇನು ಬೆಂಬಲ ಬೆಲೆ ಅಂತ ಮೆಕ್ಕೆಜೋಳಕ್ಕೆ ಹೋರಾಟ ಮಾಡ್ತಾವ್ರೆ, ಕಬ್ಬಿಗೆ ಬೆಂಬಲ ಬೆಲೆ ಅಂತ ಅವರು ಹೋರಾಟ ಮಾಡ್ತಾವ್ರೆ. ರೈತರು ಏನಾದ್ರು ಕೂಗಾಡ್ಕೊಳ್ಳಿ, ನೀವಿಬ್ಬರು ಒಂದು ಕೂಗಾಡ್ಕೊಂಡು ಓಡಾಡ್ತಾ ಇದ್ದೀರ. ನನಗೆ ಮುಖ್ಯಮಂತ್ರಿ ಬೇಕು, ಮುಖ್ಯಮಂತ್ರಿ ಬೇಕು ಡಿ ಕೆ ಶಿವಕುಮಾರ್. ನೀವು ನಾನು ಬಿಟ್ಕೊಡಲ್ಲ. ನನ್ನ ನಿರ್ಧಾರ ಒಂದೇ, ನಾನು ಕೊಡಕ್ಕಾಗಿದ್ದೀನಿ. ಏನು ಕೊಡಕ್ಕಪ್ಪ? ಏನು ಸಾಧನೆ ಮಾಡ್ತೀಯಪ್ಪ? ಹೋಗಾಗ ಏನು ತಗೊಂಡೋಗಲ್ಲಪ್ಪ. ಸ್ವಲ್ಪ ಆಲೋಚನೆ ಮಾಡಪ್ಪ. ಅರ್ಥ ಆಯ್ತಾ? ಹಿಂಗೆಲ್ಲ ಹೇಳ್ಕೊಂಡು ತಿರುಗಾಡೋದು ಚೆನ್ನಾಗಿರಲ್ಲ. ನಾನು ಇಷ್ಟನ್ನು ಹೇಳಿ ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.